Determinants. It is the extension of matrices. So matrices ಏನು ಸ್ಟಡಿ ಮಾಡಿದ್ವಿ, ಅದರ ಎಕ್ಸ್ಟೆಂಡೆಡ್ ಪಾರ್ಟ್ ಏನು ಅಂತಂದರೆ ಡಿಟರ್ಮಿನೆಂಟ್ಸು. ಈ ಡಿಟರ್ಮಿನೆಂಟ್ಸ್ ಅಂತಂದರೆ ನಿಮ್ಮ ತಲೆ ಫಸ್ಟ್ ಬರಬೇಕಾಗಿರೋದು ಇಟ್ ಈಸ್ ರಿಲೇಟೆಡ್ ಟು ಓನ್ಲಿ ಸ್ಕ್ವೇರ್ ಮ್ಯಾಟ್ರಿಸಸ್. ಸೊ ಡಿಟರ್ಮಿನೆಂಟ್ ಅಂತಂತಂದರೆ ಬರೀ ಸ್ಕ್ವೇರ್ ಮ್ಯಾಟ್ರಿಕ್ಸ್ಗಳಿಗೆ ಮಾತ್ರ ಸಂಬಂಧಪಟ್ಟಂಥ ಒಂದು ಟಾಪಿಕ್. ಓಕೆ, ಈ ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಏನು ಬರುತ್ತಲ್ಲ, ಲೀನಿಯರ್ ಈಕ್ವೇಷನ್ಸು, ಅವುಗಳನ್ನು ಸಾಲ್ವ್ ಮಾಡ್ತಾ ಹೋದಾಗ ಅವುಗಳನ್ನು ಸಾಲ್ವ್ ಮಾಡೋಕ್ಕೆ ಬೇರೆ 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 ಮೆಥಡ್ಗಳು ಏನಂತಂದರೆ ಇದೆ. ಅವುಗಳಲ್ಲಿ ಒನ್ ಆಫ್ ದ ಮೆಥಡ್ಸ್ ಯಾವುದು ಅಂತಂದರೆ ಡಿಟರ್ಮಿನೆಂಟ್ಸ್. ಅದನ್ನು ಹೆಂಗೆ ಸಾಲ್ವ್ ಮಾಡ್ತಾರೆ ಅಂತೇಳಿ ನಾವು ಈ ಒಂದು ಟಾಪಿಕಲ್ಲಿ ಡಿಸ್ಕಸ್ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಆದರೆ ಅದಕ್ಕೂ ಮುಂಚೆ ಡಿಟರ್ಮಿನೆಂಟ್ ಅಂತಂದರೆ ಹೆಂಗೆ ಅದನ್ನು ಡಿಫೈನ್ ಮಾಡ್ತಾರೆ ಅಂತೇಳಿ ಫಸ್ಟು ಅರ್ಥ ಮಾಡ್ಕೊಳ್ಳೋಣ. ಫಸ್ಟು ಡಿಟರ್ಮಿನೆಂಟ್ ಈಸ್ ರಿಲೇಟೆಡ್ ಟು ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸಪೋಸ್ there is a square matrix A. Suppose A is a square matrix of order n, say n. So n by n is a order of the square matrix A. Then every square matrix can be associated to a real number. Say for example k. ಅಂದರೆ ನೀವು ಯಾವುದೇ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ತಗೊಂಡ್ರು ಕೂಡ ಆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನ ಒಂದು ರಿಯಲ್ ನಂಬರ್ಗೆ ಅಸೋಸಿಯೇಟ್ ಮಾಡಬಹುದು. ಈ ರಿಯಲ್ ನಂಬರ್ ಅನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಡಿಟರ್ಮಿನೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಅಸೋಸಿಯೇಷನ್ ಬಂದಿರೋದ್ರಿಂದ ನಾವೇನ್ ಮಾಡಬಹುದು ಅಂತಂದ್ರೆ ಈ ಡಿಟರ್ಮಿನೆಂಟ್ ಅನ್ನೋದನ್ನ ಒಂದು ಫಂಕ್ಷನ್ ತರ ಟ್ರೀಟ್ ಮಾಡಬಹುದು. ಸೊ ಎಫ್ ಅನ್ನೋದು ಒಂದು ಫಂಕ್ಷನ್ ಆಗಿದ್ರೆ ಇಟ್ ಈಸ್ ಡಿಫೈನ್ಡ್ ಫ್ರಮ್ ಎಂ ಟು ಕೆ ಅಥವಾ ಎಂ ಟು ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಂತಾನೆ ಹೇಳ್ಬಹುದು. ಇಲ್ಲಿ ಎಂ ಅಂತಂದ್ರೆ ಇಟ್ ಈಸ್ ಕಲೆಕ್ಷನ್ ಆಫ್ ಆಲ್ ದೋಸ್ ಸ್ಕ್ವೇರ್ ಮ್ಯಾಟ್ರಿಸಸ್. ಎಂ ಈಸ್ ನಥಿಂಗ್ ಬಟ್ ಕಲೆಕ್ಷನ್ ಆಫ್ ಆಲ್ ದ ಸ್ಕ್ವೇರ್ ಮ್ಯಾಟ್ರಿಸಸ್. ಸೊ ಎಲ್ಲ ಸ್ಕ್ವೇರ್ ಮ್ಯಾಟ್ರಿಕ್ಸ್ಗಳನ್ನ ಯಾವುದೋ ಒಂದು ರಿಯಲ್ ನಂಬರ್ಗೆ ಡಿಫೈನ್ ಮಾಡ್ತಿದ್ದೀನಿ. ಯಾವ ರೀತಿ ಡಿಫೈನ್ ಮಾಡ್ತೀನಿ ಅಂತಂದ್ರೆ ಎಫ್ ಆಫ್ ಎ ಈಸ್ ಈಕ್ವಲ್ ಟು ಸಮ್ ರಿಯಲ್ ನಂಬರ್ ಕೆ. ಕೆ ಈಸ್ ಸಮ್ ರಿಯಲ್ ನಂಬರ್. ಹಿಯರ್ ಎ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ವಿಚ್ ಕಮ್ಸ್ ಫ್ರಮ್ ದ ಸೆಟ್ ಎಂ. ಎಂ ಅಂತಂದ್ರೆ ಇದು ಕಲೆಕ್ಷನ್ ಆಫ್ ಆಲ್ ದೋಸ್ ಸ್ಕ್ವೇರ್ ಮ್ಯಾಟ್ರಿಕ್ಸಸ್. ಎ ಸಚ್ ದಟ್ ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ಈ ರೀತಿ ಇರ್ತಕ್ಕಂಥ ಒಂದು ಕಲೆಕ್ಷನ್ ಯಾವುದು ಅಂತಂದ್ರೆ ಎಂ. ಸೊ ಎಂ ಇಂದ ಒಂದು ರಿಯಲ್ ನಂಬರ್ಗೆ ಏನ್ ಮಾಡ್ತಿದೀವಿ ಅಂತಂದ್ರೆ ಒಂದು ಅಸೋಸಿಯೇಷನ್ ಅನ್ನ ಡಿಫೈನ್ ಮಾಡ್ತಿದ್ವಿ. ಈ ಅಸೋಸಿಯೇಷನ್ ಏನು ಅಂತಂದ್ರೆ ಡಿಟರ್ಮಿನೆಂಟ್. ಓಕೆ, ಅಂದ್ರೆ ಇಷ್ಟೇ ನಿಮ್ಗೆ ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ಪ್ರತಿಯೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನ ಒಂದು ರಿಯಲ್ ನಂಬರ್ಗೆ ಅಸೋಸಿಯೇಟ್ ಮಾಡಬಹುದು. ಆ ಒಂದು ರಿಯಲ್ ನಂಬರ್ ಅನ್ನೇ ನಾವೇನಂತ ಕರಿತೀವಿ, ಡಿಟರ್ಮಿನೆಂಟ್ ಅಂತ ಕರಿತೀವಿ. ಓಕೆ, ಅಂಡ್ ಅದನ್ನ ಹೆಂಗೆ ಡಿಫೈನ್ ಮಾಡ್ತಾರೆ ಅಥವಾ ಡಿನೋಟ್ ಮಾಡ್ತಾರೆ ಅಂತಂದ್ರೆ ಎ ಈಕ್ವಲ್ ಟು ಎ ಐ ಜೆ ಅನ್ನೋದು ಒಂದು ಮ್ಯಾಟ್ರಿಕ್ಸ್ ಆಗಿದ್ರೆ ಡಿಟರ್ಮಿನೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಈಸ್ ಡಿನೋಟೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಆರ್ ಡಿಟರ್ಮಿನೆಂಟ್ ಆಫ್ ಎ ಆರ್ ಡೆಲ್ಟಾ ಅಂತ ಕೂಡ ಡಿನೋಟ್ ಮಾಡ್ತಾರೆ. ಸೊ ಇಲ್ಲಿ ಡಿಟರ್ಮಿನೆಂಟ್ ಅಂತ ಏನ್ ಬರ್ದಿದ್ವಲ್ಲ, ಅಂದ್ರೆ ಎರಡು ಗೆರೆಗಳ ನಡುವೆ ಏನು ಬರ್ದಿದ್ವಿ, ಇದನ್ನ ಮಾಡ್ಯುಲಸ್ ಅಂತ ಓದಬಾರ್ದು. ಇಟ್ ಈಸ್ ನಾಟ್ ಮಾಡ್ಯುಲಸ್. ಕಾಂಟೆಕ್ಸ್ಟ್ ವೈಸ್ ನಾವು ಸೇಮ್ ಸಿಂಬಲ್ ಅನ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಬಳಸ್ತೀವಿ. ಹಾಗಾಗಿ ನೋಡಿ, ನೀವು ಇಂಟಿಗ್ರೇಷನ್ ಡಿಫ್ರೆನ್ಶಿಯೇಷನ್ ಅಂತ ಬಂದಾಗ ಎಫ್ ಡ್ಯಾಶ್ ಅಂತಂದ್ರೆ ಅರ್ಥ ಡಿರೈವೇಟಿವ್ ಆಫ್ ದ ಫಂಕ್ಷನ್ ಎಫ್ ಅಂತ ಅರ್ಥ. ಅದೇ ಒಂದು ವೇಳೆ ಮ್ಯಾಟ್ರಿಕ್ಸ್ ಅಂತ ಬಂದ್ರೆ ಎ ಡ್ಯಾಶ್ ಅಂತಂದ್ರೆ ಎ ಟ್ರಾನ್ಸ್ಪೋಸ್ ಅಂತ ಅರ್ಥ. ಸೊ ಈ ರೀತಿ ಕಾಂಟೆಕ್ಸ್ಟ್ ಚೇಂಜ್ ಆದಂಗೆಲ್ಲನು ಸಿಂಬಲ್ಗಳ ಮೀನಿಂಗ್ ಕೂಡ ಚೇಂಜ್ ಆಗುತ್ತೆ. ಇಲ್ಲೂ ಅಷ್ಟೇ, ಇಲ್ಲೇನು ನಾವು ಡೆಲ್ಟಾ ಬರ್ದಿದ್ದೀವಿ, ಇಲ್ಲಿ ಸ್ಕ್ವೇರ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಬಂದಾಗ ಇದೇನು ಸಿಂಬಲ್ ಇದೆ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಡಿಸ್ಕ್ರಿಮಿನೆಂಟ್ ಅಂತ ಓದ್ತೀವಿ, ಡಿಸ್ಕ್ರಿಮಿನೆಂಟ್ ಅಂತ. ಇನ್ನು ಜಿಯೋಮೆಟ್ರಿ ಅಂತ ಬಂದ್ರೆ ಇಟ್ ರೆಪ್ರೆಸೆಂಟ್ಸ್ ಎ ಟ್ರಯಾಂಗಲ್. ಡಿಟರ್ಮಿನೆಂಟ್ ಅಂತ ಬಂದ್ರೆ ಇದು ಒಂದು ಡಿಟರ್ಮಿನೆಂಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ರೀತಿ ನಾವು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಆ ಸಿಂಬಲ್ ನ ಓದ್ತಿದೀವಿ ಅನ್ನೋದ್ರ ಮೇಲೆ ಅದರ ಮೀನಿಂಗ್ ಚೇಂಜ್ ಆಗ್ತಾ ಹೋಗ್ತದೆ. ಹಾಗಾಗಿ ಡಿಟರ್ಮಿನೆಂಟ್ ಅನ್ನ ಬರೆಯೋದಕ್ಕೆ ಈ ಮೂರು ಸಿಂಬಲ್ಗಳಿದೆ. ಒಂದು ಡಿಟರ್ಮಿನೆಂಟ್ ಎ, ಸೊ ಡೋಂಟ್ ರೀಡ್ ಇಟ್ ಆಸ್ ಮಾಡ್ಯುಲಸ್ ಎ, ಮಾಡ್ಯುಲಸ್ ಅಲ್ಲ, ಇದು ಡಿಟರ್ಮಿನೆಂಟ್. ಸೊ ಡಿಟರ್ಮಿನೆಂಟ್ ಎ ಅಥವಾ ಡಿಇಟಿ ಅಂತ ಬರೆದು ಎ ಬರೀತೀವಿ, ಅಥವಾ ಡೆಲ್ಟಾ ಅಂತ ಕೂಡ ಬರೀತೀವಿ. ಓಕೆ, ಸೊ ಈಗ ಸಪೋಸ್ ಎ ಈಕ್ವಲ್ ಟು ಎ
A11, A12, A21, A22. ಸೊ ಈ ರೀತಿ ಒಂದು ಮ್ಯಾಟ್ರಿಕ್ಸ್ ಇತ್ತು ಅಂತಂದ್ರೆ ಡಿಟರ್ಮಿನೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಎ ವಿಲ್ ಬಿ ರಿಟರ್ನ್ ಆಸ್ ಡಿಟರ್ಮಿನೆಂಟ್ ಆಫ್, ನೋಡಿ ಇಲ್ಲೇನು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇತ್ತಲ್ಲ, ಸ್ಕ್ವೇರ್ ಬ್ರಾಕೆಟ್ ಇತ್ತಲ್ಲ, ಈ ಸ್ಕ್ವೇರ್ ಬ್ರಾಕೆಟ್ ತೆಗೆದು ಜಸ್ಟ್ ಒಂದು ಲೈನ್ ಮಾತ್ರ ಹಾಕ್ತೀವಿ ಇಲ್ಲಿ. ಸೊ A11, A12, A21, A22 ಡಿಟರ್ಮಿನೆಂಟ್. ಸೊ ಮ್ಯಾಟ್ರಿಕ್ಸ್ ಇಂದ ಯಾವ ಏನಾಗಿ ಚೇಂಜ್ ಆಯ್ತು, ಈಗ ಡಿಟರ್ಮಿನೆಂಟ್ ಆಗಿ ಈಗ ಚೇಂಜ್ ಆಯಿತು. ಓಕೆ, ಸೊ ದಿಸ್ ಈಸ್ ಅಬೌಟ್ ಇಂಟ್ರೊಡಕ್ಷನ್ ಟು ಡಿಟರ್ಮಿನೆಂಟ್ಸ್. ಈಗ ಡಿಟರ್ಮಿನೆಂಟ್ ನ ಮುಂದಿನ ಪಾರ್ಟ್ಗೆ ಹೋಗೋದಾದ್ರೆ ಡಿಟರ್ಮಿನೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 1 ಅಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ತಗೊಳ್ತೀವಿ. ಎ ಅನ್ನೋದು ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್, ಬಟ್ ಇಲ್ಲಿ ಒಂದೇ ಒಂದು ಎಲಿಮೆಂಟ್ ಇದೆ A11 ಅಂತ, ಬಿಕಾಸ್ ಇಟ್ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 1. ಸೊ ಒಂದೇ ಒಂದು ಎಲಿಮೆಂಟ್ ಇರ್ತದೆ, 1 by 1 ಅಂತಂದ್ರೆ ಒಂದೇ ಎಲಿಮೆಂಟ್ A11. ಇದರ ಡಿಟರ್ಮಿನೆಂಟ್ ಏನಾಗಿರುತ್ತೆ ಅಂತಂದ್ರೆ ಡಿಟರ್ಮಿನೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ವಿಲ್ ಬಿ ದ ಸೇಮ್ ಎಲಿಮೆಂಟ್. ಸೊ ಅಲ್ಲಿ ಮ್ಯಾಟ್ರಿಕ್ಸ್ ಒಳಗಡೆ ಏನ್ ಎಲಿಮೆಂಟ್ ಇರುತ್ತೆ ಅದೇ ಎಲಿಮೆಂಟ್ ಆ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ಆಗಿರುತ್ತೆ. ಓಕೆ, ಸೊ ಇದೊಂದು. ಆಮೇಲೆ ಡಿಟರ್ಮಿನೆಂಟ್ ಆಫ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಇದನ್ನ ಯಾವ ರೀತಿ ಡಿಫೈನ್ ಮಾಡ್ತಾರೆ? ಸೇ ಫಾರ್ ಎಕ್ಸಾಂಪಲ್ A ಈಕ್ವಲ್ ಟು A11, A12, A13, ಸಾರಿ A13 ಅಲ್ಲ A21, ಇದು ಸೆಕೆಂಡ್ ರೋ ಫಸ್ಟ್ A21, A22 ಈ ರೀತಿ ಮ್ಯಾಟ್ರಿಕ್ಸ್ ಇದ್ರೆ ದೆನ್ ಡಿಟರ್ಮಿನೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಈಸ್ ಡಿಫೈನ್ಡ್ ಆಸ್ ಡಿಟರ್ಮಿನೆಂಟ್ A ಈಕ್ವಲ್ ಟು ಫಸ್ಟ್ ಡಯಾಗ್ನಲ್ ಎಲಿಮೆಂಟ್ ಗಳನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ A11 ಇಂಟು A22 ಮೈನಸ್ ಆಫ್ ಆಂಟಿ ಡಯಾಗ್ನಲ್ ಎಲಿಮೆಂಟ್ಸ್, ಮೈನಸ್ ಹಾಕಿ ಈ ಆಂಟಿ ಡಯಾಗ್ನಲ್ ಎಲಿಮೆಂಟ್ ಗಳನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ಆಂಟಿ ಡಯಾಗ್ನಲ್ ಎಲಿಮೆಂಟ್ಸ್ ಅಂದ್ರೆ A21, A12 ಅಂದ್ರೆ ಫಸ್ಟ್ ಡಯಾಗ್ನಲ್ ಎಲಿಮೆಂಟ್ಸ್, ಆಮೇಲೆ ಮೈನಸ್ ಹಾಕಿ ಈ ಎರಡು ಆಂಟಿ ಡಯಾಗ್ನಲ್ ಎಲಿಮೆಂಟ್ ಗಳನ್ನ ಮಲ್ಟಿಪ್ಲೈ ಮಾಡಬೇಕು. ದಿಸ್ ಈಸ್ ಹೌ ಎಸ್ ಡಿಟರ್ಮಿನೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 by 2 ಈಸ್ ಡಿಫೈನ್ಡ್. ಸೊ ಇದೇ ರೀತಿನೇ 2 by 2 ಮ್ಯಾಟ್ರಿಕ್ಸ್ ನ ಆರ್ಡರ್ ಡಿಟರ್ಮಿನೆಂಟ್ ಡಿಫೈನ್ ಆಗುತ್ತೆ. 3 by 3 ಮ್ಯಾಟ್ರಿಕ್ಸ್ ಇತ್ತು ಅಂತಂದ್ರೆ ಅದನ್ನ ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋನಲ್ಲಿ ಅದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಇವತ್ತಿನ ವಿಡಿಯೋಗೆ 1 by 2 ಮ್ಯಾಟ್ರಿಕ್ಸ್ ಮತ್ತು 2 by 2 ಮ್ಯಾಟ್ರಿಕ್ಸ್ಗೆ ಹೆಂಗ್ ಡಿಫೈನ್ ಮಾಡಿದ್ರೆ ಅಂತೇಳಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಈಗ ಏನ್ ಮಾಡೋಣ ಅಂತಂದ್ರೆ ಈ 2 by 2 ಮ್ಯಾಟ್ರಿಕ್ಸ್ ನ ಹೆಂಗೆ ನಾವು ಡಿಟರ್ಮಿನೆಂಟ್ ಫೈಂಡ್ ಮಾಡ್ತೇವಿ ಅಂತೇಳಿ ಡಿಫೈನ್ ಮಾಡಿದ್ರೆ ಅಂತೇಳಿ ನಾವು ನೋಡಿದ್ವಲ್ಲ, ಈಗ ಲೆಟ್ ಅಸ್ ಟೇಕ್ ಸಮ್ ಎಕ್ಸಾಂಪಲ್ಸ್ ಅಂಡ್ ಈ ಒಂದು ಡೆಫಿನೇಷನ್ ಯೂಸ್ ಮಾಡಿ ಆ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ಅನ್ನ ಫೈಂಡ್ ಮಾಡೋದಕ್ಕೆ ಟ್ರೈ ಮಾಡೋಣ. ಫಸ್ಟ್ ಎಕ್ಸಾಂಪಲ್ ಯಾವುದಾಗಿರ್ಲಿ ಅಂತಂದ್ರೆ ಟೇಕ್ 2, 4, -1, 2. ವಿ ಹ್ಯಾವ್ ಟು ಫೈಂಡ್ ದ ಡಿಟರ್ಮಿನೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ನಾನು ಡಿಟರ್ಮಿನೆಂಟ್ ಫಾರ್ಮ್ ಅಲ್ಲಿ ಬರೆದು ಬಿಟ್ಟಿದ್ದೀನಿ. ಸೊ ಫಸ್ಟ್ ಏನ್ ಮಾಡಬೇಕು, ಡಯಾಗ್ನಲ್ ಎಲಿಮೆಂಟ್ ಗಳನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ 2 2s 4, ಅಥವಾ ಒಂದು ಸ್ಟೆಪ್ ನಾನು ಮಲ್ಟಿಪ್ಲಿಕೇಶನ್ ಫಾರ್ಮ್ ಅಲ್ಲಿ ಬರೆದು ತೋರಿಸ್ತೀನಿ. 2 into 2 ಮೈನಸ್ ಆಫ್, ಈಗ ಆಂಟಿ ಡಯಾಗ್ನಲ್ ಎಲಿಮೆಂಟ್ ಗಳನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ -1 into 4. ನೋಡಿ ಈ ಮೈನಸ್ ಈ ಡೆಫಿನೇಷನ್ ಇಂದ ಬಂದಿರೋದು, ಈ -1 ಈ ಎಲಿಮೆಂಟ್ ಜೊತೆಗೆ ಇರುತ್ತೆ. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 2 2s 4 minus into minus plus 1 4s 4. ಸೊ +4. ಸೊ 4 + 4 = 8. ಸೊ ಇಲ್ಲೇನು 2 4 -1 2 ಅಂತ ಏನು ಮ್ಯಾಟ್ರಿಕ್ಸ್ ಇತ್ತಲ್ಲ, ಈ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ಎಷ್ಟು ಅಂತಂದ್ರೆ 8. ಸೊ ಈ ಮ್ಯಾಟ್ರಿಕ್ಸ್ ನ 8 ಗೆ ನಾವೇನ್ ಮಾಡಿದೀವಿ, ಅಸೋಸಿಯೇಟ್ ಮಾಡಿದೀವಿ ಅಂತ ಅರ್ಥ. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ, 2 by 2 ಮ್ಯಾಟ್ರಿಕ್ಸ್ ನೇ ಇನ್ನೊಂದು ಎಕ್ಸಾಂಪಲ್ x + 1 x - 1 x. ಸೊ ಈ ರೀತಿ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ. ಇದರ ಡಿಟರ್ಮಿನೆಂಟ್ ಫೈಂಡ್ ಮಾಡಬೇಕು. ಸೇಮ್ ಪ್ರಾಸೆಸ್, ಫಸ್ಟ್ ಡಯಾಗ್ನಲ್ ಎಲಿಮೆಂಟ್ ಗಳು ಮಲ್ಟಿಪ್ಲೈ ಮಾಡಬೇಕು. x into x x² ಮೈನಸ್ ಆಂಟಿ ಡಯಾಗ್ನಲ್ ಎಲಿಮೆಂಟ್ ಗಳನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ಆಂಟಿ ಡಯಾಗ್ನಲ್ ಎಲಿಮೆಂಟ್ಸ್ ಅಂದ್ರೆ x - 1 into x + 1. ಸೊ ಇಟ್ ಈಸ್ ಈಕ್ವಲ್ ಟು x² ಮೈನಸ್, ನೋಡಿ ಇದು a + b into a - b ಫಾರ್ಮಲ್ ಇದೆ. a + b into a - b ಅಂತಂದ್ರೆ a² - b². ಸೊ x² ಮೈನಸ್ ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ x², ಮೈನಸ್ ಇಂಟು ಮೈನಸ್ +1, ಪ್ಲಸ್ x² ಮೈನಸ್ x² ಕ್ಯಾನ್ಸಲ್ ಆದ್ರೆ 1. ಸೊ ಡಿಟರ್ಮಿನೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು 1 ಅಂತ ಇದರ ಅರ್ಥ. ಸೊ ಇಷ್ಟಿರ್ಲಿ, ಒಂದೇನು ಡಿಟರ್ಮಿನೆಂಟ್ ಈಸ್ ಡಿಫೈನ್ಡ್ ಓನ್ಲಿ ಫಾರ್ ಸ್ಕ್ವೇರ್ ಮ್ಯಾಟ್ರಿಸಸ್. ಆಮೇಲೆ ಡಿಟರ್ಮಿನೆಂಟ್ ಅಂತಂದ್ರೆ ಇಟ್ ಈಸ್ ಅ ರಿಯಲ್ ನಂಬರ್. ಪ್ರತಿಯೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ಗೆ ನಾವು ಕೊಟ್ಟಿರ್ತಕ್ಕಂಥ ಒಂದು ರಿಯಲ್ ನಂಬರ್. ಅದನ್ನ ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂತ ಹೇಳಿ ಈಗ ನಾನು ಎರಡು ಆರ್ಡರ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ.
ಆರ್ಡರ್ 1 ಇದ್ರೆ ಯಾವ ರೀತಿ ಡಿಟರ್ಮೆಂಟ್ ಫೈಂಡ್ ಮಾಡ್ತಾರೆ, ಆರ್ಡರ್ 2 ಇದ್ರೆ ಯಾವ ರೀತಿ ಡಿಫೈನ್ ಮಾಡ್ತಾರೆ ಅಂತೇಳಿ, ಆರ್ಡರ್ 3 ಮತ್ತು ಅದಕ್ಕಿಂತ ಹೆಚ್ಚಿಗೆ ಆರ್ಡರ್ ಇದ್ರೆ ಅದರ ಡಿಟರ್ಮೆಂಟ್ ಯಾವ ರೀತಿ ಫೈಂಡ್ ಮಾಡ್ತಾರೆ ಅಂತೇಳಿ ನೆಕ್ಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀನಿ.